3500ಗೆ ವಿತ್ ವಾಚ್ ಸಿಗುತ್ತೆ ನಿಮಗೆ. ಕಸ್ಟಮರ್ಗೆ ಬೇಜಾನ್ ಸ್ಟಾಕ್ ಇದೆ, ಅವೈಲೇಬಲ್ ಇದೆ, ಡೈರೆಕ್ಟ್ ಬರ್ಬೋದು, ತೊಗೊಂಡು ಹೋಗ್ತಾ ಇರ್ಬೋದು. ಕಸ್ಟಮರ್ಗೆ ಫೋನ್ಗೆ 6 months ವ್ಯಾರಂಟಿ, ಬ್ಯಾಟ್ರಿಗೆ 3 months ವ್ಯಾರಂಟಿ ಕೊಡ್ತೀವಿ. ಬರೀ 8,500 M30 ಸಿಗುತ್ತೆ. 12,000 ಫೈನಲ್ ಆಗುತ್ತೆ. ಆ ಫೋನ್ಗಿನ 10,000 ಕಮ್ಮಿ. ಸೀಲ್ಡ್ ಪೀಸ್ ಬರೀ ಓಪನ್ ಆಗಿರೋದು ಇದು. iPhone 8 ಬರೀ 86,990 4GB 64GB. 7,000 rupeesಗೆ ನಿಮಗೆ 4GB 64GB ಇದೆ. 17,500 ರೂಪಾಯಿ iPhone 8 ಬ್ರ್ಯಾಂಡ್ ನ್ಯೂ ಪೀಸ್. ಕಸ್ಟಮರ್ ಈಸಿಲಿ ನಿಮಗೆ ಲೋನ್ ಅಪ್ರೂವ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಆನ್ಲೈನ್ ಡಿಜಿಟಲ್ ಮಾರ್ಕೆಟಿಂಗ್ ಯೂಟ್ಯೂಬ್ ಹಾಗೂ ಫೇಸ್ಬುಕ್ ಪೇಜ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ಶಶಾಂಕ್. ಸ್ನೇಹಿತರೆ, ಬೆಂಗಳೂರಿನಲ್ಲಿ ಬರುವಂತಹ ಕ್ಯಾಶಿಫೈ ಮೊಬೈಲ್ ಶೋರೂಮ್ನ ನಿಮಗೆ ಆಲ್ರೆಡಿ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದೆ. ಸೊ ಇಲ್ಲಿ ನಿಮಗೆ ಜಸ್ಟ್ ಒಂದು 6,000 ಅಥವಾ ಒಂದು 8,000 ರೂಪಾಯಿದಿಂದ ಒಂದು ಒಳ್ಳೆ ಕಂಡೀಷನಲ್ಲಿರುವಂತಹ ಸೆಕೆಂಡ್ ಹ್ಯಾಂಡ್ ಮೊಬೈಲ್ಗಳು ಆಗಿರ್ಬೋದು. ಹಾಗೆ ಐಫೋನ್ ಸ್ಟೇಟ್ಮೆಂಟಲ್ಲಿ ಜಸ್ಟ್ ಅದು 8,000 ಸ್ಟಾರ್ಟ್ ಆಗುತ್ತೆ. ಸೊ ಇವಾಗ ನಮ್ಮ ಜೊತೆ ಇದ್ದಾರೆ ಕ್ಯಾಶಿಫೈನ ಮಿಸ್ಟರ್ ಮುನಾವರ್ ಖಾನ್ ಸರ್ ಅವರು. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಓಕೆ. ಸೊ ಪ್ರೆಸೆಂಟಲ್ಲಿ ಎಷ್ಟು ಸ್ಟಾಕ್ ಇದೆ ಮತ್ತು ಏನೆಲ್ಲ ಒಂದು ಆಫರ್ನ ಪ್ರೊವೈಡ್ ಮಾಡ್ತೀರಾ ಸರ್? ಸರ್, ಕಸ್ಟಮರ್ಗೆ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ನಮ್ಮ ಹತ್ರ 6,500 ಸ್ಟಾರ್ಟಿಂಗ್ ಇದೆ ಫೋನ್ಸು. ಓಕೆ. ಕಸ್ಟಮರ್ ಅದೇ ಫೋನು ಆನ್ಲೈನು ಆಫ್ಲೈನ್ ಪರ್ಚೇಸ್ ಮಾಡಿದ್ರೆ 10,000 ಇದೆ. ಓಕೆ. ಹೊಸ ಫೋನ್ ಪ್ರೈಸು ನಮ್ಮ ಹತ್ರ 6,500. ಕಸ್ಟಮರ್ 3,000 to 4,000 ನಮ್ಮ ಹತ್ರ ಸೇವ್ ಮಾಡ್ಕೋಬೋದು. ಓಕೆ. ಇನ್ನೊಂದು ಏನಂದರೆ ಕಸ್ಟಮರ್ಸು ಜಾಸ್ತಿ ಐಫೋನ್ ತೊಗೊಳಕ್ಕಾಗಲ್ಲ. ಏನೆಲ್ಲ ತಿಳ್ಕೊ ಐಫೋನ್ ಇದ್ದ ತಕ್ಷಣ 20,000 30,000 ಅಂತಾರೆ. ಅನ್ಕೊಂಡಿರ್ತಾರೆ. ಆ ಥರ ಏನಿಲ್ಲ. Okay. ಐಫೋನ್ ನಿಮಗೆ ಬರೀ 8,500 ಐಫೋನು ಕಸ್ಟಮರ್ಗೆ ಸಿಗುತ್ತೆ. ಐಫೋನ್ ತಗೊಳ್ಬೇಕನ್ನೋದು ಕೆಲವರು ಡ್ರೀಮ್ ಆಗಿರುತ್ತೆ. ಜಸ್ಟ್ ಇಲ್ಲಿ ಒಂದು 8,000 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ. ಸೊ ಯಾವೆಲ್ಲ ಮಾಡಲ್ ಸಿಗುತ್ತೆ? ಐಫೋನ್ 6 ಬಂದ್ಬಿಟ್ಟು ನಿಮಗೆ 8,499 ಆಗುತ್ತೆ. ಓಕೆ. ಐಫೋನ್ ನೀವು 6s ಹೋಗ್ತೀರಾ ಅಂದ್ರೆ 10,500 ಆಗುತ್ತೆ. ಓಕೆ. ಕಸ್ಟಮರ್ಗೆ 10,000 ಇನ್ವೆಸ್ಟ್ ಮಾಡಿದ್ರೆ ಐಫೋನ್ ಯೂಸ್ ಮಾಡ್ಬೋದು. ರೈಟ್ ಸರ್, ರೈಟ್. ಓಕೆ. ಆರಾಮಾಗಿ. ಸೊ ಆಫರ್ ಒಂದು ಏನು ಪ್ರೊವೈಡ್ ಮಾಡ್ತೀರಾ ಸರ್ ನಮ್ಮ ಕಸ್ಟಮರ್ಗೆ ಬಂದ್ಬಿಟ್ಟು ಬಿಲೋ 15,000 ಹೋದ್ರೆ ಕಸ್ಟಮರ್ಗೆ 300 ರೂಪೀಸ್ ಡಿಸ್ಕೌಂಟ್ ಸಿಗುತ್ತೆ. ಅಬೌವ್ 15,000 20,000 ಹೋದ್ರೆ 500 ರೂಪೀಸ್ ಫ್ಲಾಟ್ ಡಿಸ್ಕೌಂಟ್ ಸಿಗುತ್ತೆ. ರೈಟ್. ಆನ್ಲೈನ್ ಕಸ್ಟಮರ್ಗೆ ಯಾವ ರೀತಿ ಸರ್ವಿಸ್ನ ಪ್ರೊವೈಡ್ ಮಾಡ್ತೀರಾ ಸರ್? ಕಸ್ಟಮರ್ಗೆ ಬಂದ್ಬಿಟ್ಟು ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಕಸ್ಟಮರ್ ಜಾಸ್ತಿ ಜನ ಫೋನ್ ಮಾಡ್ತಾರೆ ಸರ್. ನಾನು ಕಸ್ಟಮರ್ಗೆ ಏನು ಅವಾಯ್ಡ್ ಮಾಡ್ತೀನಿ ಅಂದರೆ ವಾಟ್ಸಪ್ ಮಾಡಿ ಕಸ್ಟಮರ್ಗೆ ಫೋಟೋಸ್ ಹೋಗುತ್ತೆ ಆಟೋಮೆಟಿಕಲಿ. ಇನ್ನೊಂದು ಕಸ್ಟಮರ್ ಡೈರೆಕ್ಟ್ ಸ್ಟೋರು ವಿಸಿಟ್ ಮಾಡ್ಬೋದು. ಆನ್ಲೈನ್ ಆರ್ಡರ್ಸ್ ಇದೆ, ಕಸ್ಟಮರ್ ಪೇಮೆಂಟ್ ಮಾಡಿ ನಮ್ಮ ಹತ್ರ ವಿಡಿಯೋ ಕಾಲ್ ಮಾಡಿದ್ರೆ ಪೇಮೆಂಟ್ ಮಾಡಿಬಿಟ್ಟು ಕಸ್ಟಮರ್ ವಿತಿನ್ 2 to 3 days ಡೆಲಿವರ್ ಆಗುತ್ತೆ. ನನ್ನ ಹತ್ರ ಡೆಲಿವರ್ ಮಾಡಿರೋ ರೆಸೆಪ್ಷನ್ ಇದೆ. ಕಸ್ಟಮರ್ ಆರಾಮಾಗಿ ಪ್ರೆಸ್ ಮಾಡಿ ತಗೊಂಡು ಹೋಗ್ಬೋದು, ಏನಿಲ್ಲ. ಓಕೆ. ಸೊ ಒಂದು ನೀವು ಇಲ್ಲೇ ಬೆಂಗಳೂರಿನಲ್ಲಿ ಇರುವಂತಹ ಇವ್ರದ್ದು 2 ಬ್ರಾಂಚಸ್ ಇದೆ. ನಮ್ದು 2 ಬ್ರಾಂಚಸ್ ಇದೆ. ಓಕೆ. BTM ಇದೆ, ಬೊಮ್ಮನಹಳ್ಳಿ ಇದೆ. ಕಸ್ಟಮರ್ BTM ವಿಸಿಟ್ ಮಾಡ್ಬೋದು, ಬೊಮ್ಮನಹಳ್ಳಿನ ವಿಸಿಟ್ ಮಾಡ್ಬೋದು. ಸೇಮ್ ಸ್ಟಾಕ್ ಸಿಗುತ್ತೆ. ಬೊಮ್ಮನಹಳ್ಳಿನಲ್ಲಿ ಸ್ವಲ್ಪ ಜಾಸ್ತಿ, BTM ನಲ್ಲಿ ಸ್ವಲ್ಪ ಜಾಸ್ತಿ ಸ್ಟಾಕ್ ಸಿಗುತ್ತೆ. ಬೊಮ್ಮನಹಳ್ಳಿನ ಹೊಸ ಸ್ಟೋರು, ಕಸ್ಟಮರ್ ವಿಸಿಟ್ ಮಾಡ್ಬೋದು, ತಗೊಂಡು ಏನಿಲ್ಲ ಕಸ್ಟಮರ್ಗೆ ಅರೇಂಜ್ ಮಾಡ್ಕೊಡ್ತೀವಿ. ಸರ್, ಇವಾಗ ಕೆಲವೊಂದು ಮೊಬೈಲ್ ಅಲ್ಲಿ ಹೈ ಬಜೆಟ್ ಸ್ಟೇಟ್ಮೆಂಟ್ ಹೋದ್ರೆ 50,000 1 lakh, ಸೊ ಈ ರೇಂಜ್ ಅಲ್ಲಿ ಮೊಬೈಲ್ಗೆ EMI ಸ್ಕೀಮ್ ಮಾಡ್ಕೊಡ್ತೀರಾ ಸರ್? ಕಸ್ಟಮರ್ಗೆ ನಮ್ಮ ಹತ್ರ ಏನಂದ್ರೆ EMI ಜಾಸ್ತಿ ಇದೆ ಸರ್. ಫಸ್ಟ್ ಬಂದ್ಬಿಟ್ಟು ಕಸ್ಟಮರ್ಗೆ ಡೆಬಿಟ್ ಕಾರ್ಡ್ EMI, ಕ್ರೆಡಿಟ್ ಕಾರ್ಡ್ EMI. ಇನ್ನೊಂದು ಬಂದ್ಬಿಟ್ಟು ಜಸ್ಟ್ ಮನಿ, ನಮಗೆ ಫೈನಾನ್ಸ್ ಇದೆ. ಕಸ್ಟಮರ್ ಈಸಿಲಿ ಫೈನಾನ್ಸ್ ಸಿಗುತ್ತೆ. ಇನ್ನೊಂದು ಏನಂದ್ರೆ ಕಸ್ಟಮರ್ ಏನೇನು ಪ್ರೂಫ್ ಬೇಕು ಅಂತ ಕೇಳ್ತಾರೆ, ಅದನ್ನ ಹೇಳ್ಬಿಡ್ತೀನಿ. ಕಸ್ಟಮರ್ ಪ್ಯಾನ್ ಕಾರ್ಡು, ಆಧಾರ್ ಕಾರ್ಡು, 3 months ಬ್ಯಾಂಕ್ ಸ್ಟೇಟ್ಮೆಂಟ್, ಸ್ಯಾಲರಿ ಸ್ಲಿಪ್ ಬೇಕಾಗಿಲ್ಲ. 3 months ಬ್ಯಾಂಕ್ ಸ್ಟೇಟ್ಮೆಂಟ್ ತಗೊಂಡ್ರೆ ಕಸ್ಟಮರ್ ಈಸಿಲಿ ನಿಮಗೆ ಲೋನ್ ಅಪ್ರೂವ್ ಆಗುತ್ತೆ. OLX ಅಲ್ಲಿ ಯಾರೋ ಬರ್ತಾನೆ, ನೋಡ್ತಾರೆ, ತಗೊಂತಾರೆ, ಆಮೇಲೆ ಫ್ರಾಡ್ ಏನಾದ್ರೆ ಕಸ್ಟಮರ್ಗೆ ರೆಸ್ಪಾನ್ಸಿಬಿಲಿಟಿ ಯಾರು ಇಲ್ಲ. ಬಟ್ ಇಲ್ಲಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಕ್ಯಾಶಿಫೈ ನೀವು ಆನ್ಲೈನ್ ಬೇಕಾದ್ರೂ ಸರ್ವಿಸ್ ಮಾಡ್ಬೋದು. ಕಸ್ಟಮರು ಸ್ಟೋರ್ಗೂ ವಿಸಿಟ್ ಮಾಡ್ಬೋದು. 6 months ವ್ಯಾರಂಟಿ ಸಿಗುತ್ತೆ ಸರ್. ಸೊ ಇಲ್ಲಿ ಯಾರೆಲ್ಲ ಬರ್ಲಿಕ್ಕೆ ಆಗೋಲ್ಲ, ಒಂದು 200 ಕಿಲೋಮೀಟರ್ ಅಥವಾ 150 ಕಿಲೋಮೀಟರ್ ದೂರದಲ್ಲಿರೋದು ಆನ್ಲೈನ್ ಕೂಡ ಬೈ ಮಾಡ್ಬೋದು. ಅದಕ್ಕೆ ನಿಮಗೆ ಎಲ್ಲ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ಸ್ಟಿಲ್ ವಿಡಿಯೋನ ಎಂಡ್ ತನಕ ನೋಡಿ. ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಲೆಟ್ ಸ್ಟಾರ್ಟ್. 7,000 ರೂಪೀಸ್ಗೆ ನಿಮಗೆ 4GB 64GB ಇದೆ. ರೆಡ್ಮಿ ನೋಟ್ 6 Pro 7,200. 6,300ಗೆ ನಿಮಗೆ ಕಸ್ಟಮರ್ಗೆ ರೆಡ್ಮಿ 6A ಸಿಗುತ್ತೆ. 3GB 32GB ವಿತ್ ಬ್ರ್ಯಾಂಡ್ ನ್ಯೂ ಪೀಸು. ಇನ್ನೊಂದು ಹೋಗ್ತೀರಾ ಅಂದರೆ ನಿಮಗೆ ರೆಡ್ಮಿ ನೋಟ್ 5 Pro ಬರುತ್ತೆ. 6,990 4GB 64GB. ಓಕೆ. ನೀವು ಇನ್ನೊಂದು ಐಫೋನ್ ಹೋಗ್ತೀರಾ ಅಂದರೆ ಐಫೋನಿಂದ ನೆಕ್ಸ್ಟು ಇವಾಗ ಐಫೋನ್ 7 ಬರುತ್ತೆ. 13,990 13,800 ಐಫೋನ್ 7 32GB ರೀಫರ್ಬಿಶು, ಬ್ರ್ಯಾಂಡ್ ನ್ಯೂ, 6 months ವಾರಂಟಿ. ಇನ್ನೊಂದು ನೆಕ್ಸ್ಟ್ ಎಲ್ಲ 6 months ವಾರಂಟಿ. ಇದು ಬಂದ್ಬಿಟ್ಟು ಐಫೋನ್ 8 ಬರೀ 17,800 ಐಫೋನ್ 8 ಬರುತ್ತೆ. 64GB. ಶೋರೂಮ್ ರೇಟ್ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 45,000 ಇದೆ. ಬ್ಯಾಟ್ರಿ ಬಂದ್ಬಿಟ್ಟು ಆಲ್ಮೋಸ್ಟ್ ಒಂದು 80-85 ಇರುತ್ತೆ ಸರ್. ಬ್ಯಾಟ್ರಿಗೂ 3 months ವಾರಂಟಿ ಕೊಡ್ತೀವಿ, ಫೋನ್ಗೆ 6 months ವಾರಂಟಿ ಕೊಡ್ತೀವಿ. ಇನ್ನೊಂದು ಹೋಗ್ತೀರಾ ಅಂದರೆ ಕಸ್ಟಮರ್ಸ್ಗೆ ಬಂದುಬಿಟ್ಟು ಇನ್ನು ಐಫೋನ್ 13 mini ಲಾಂಚ್ ಆಗಿ ಆಲ್ಮೋಸ್ಟ್ 2 months ಆಗಿದೆ ಸರ್. ಹೊಸ ಫೋನ್ಗಿನ 10,000 ಕಮ್ಮಿ. ಸೀಲ್ಡ್ ಪೀಸ್ ಬರೀ ಓಪನ್ ಆಗಿರೋದು ಇದು. ಐಫೋನ್ 13 mini 64GB ಬರೀ ನಿಮಗೆ 69,999ಗೆ ಸಿಗುತ್ತೆ ಕಸ್ಟಮರ್ಗೆ. 256GB ಬ್ರ್ಯಾಂಡ್ ನ್ಯೂ ಇದೆ ಪೀಸು. ಸೊ ಈ ಥರದ್ದೆಲ್ಲ ನಿಮ್ಮ ಕಡೆ ಬರುತ್ತಲ್ಲ? ಎಲ್ಲ ಕಡೆ ಬರುತ್ತೆ. ಇನ್ನೊಂದು ಹೋಗ್ತೀರಾ ಅಂದರೆ ನಿಮಗೆ ಸ್ಯಾಮ್ಸಂಗ್ S10 ವಿತ್ ಫುಲ್ ಕಿಟ್ಟು 26,000ಗೆ ನಿಮಗೆ ಸ್ಯಾಮ್ಸಂಗ್ S10 ಸಿಗುತ್ತೆ. ಹೊಸದು ಬಂದುಬಿಟ್ಟು ಆಲ್ಮೋಸ್ಟ್ ಒಂದು 60,000 ಲಾಂಚ್ ಆಗಿದ್ದು. ನಮ್ಮ ಹತ್ರ ಬಂದ್ಬಿಟ್ಟು ಬರೀ ನಿಮಗೆ 26,000ಗೆ ಸ್ಯಾಮ್ಸಂಗ್ S10.
ಇನ್ನೊಂದು ಹೋಗ್ತಂದ್ರೆ ಐಫೋನ್ 12 ಮಿನಿ 64 GB ಬಂದ್ಬಿಟ್ಟು ಬರೀ 38,000ಗೆ 12 ಮಿನಿ ಸಿಗುತ್ತೆ. 12 ಮಿನಿ ಬ್ರ್ಯಾಂಡ್ ನ್ಯೂ ವಿತ್ ಓಪನ್ ಬಾಕ್ಸು ವಿತ್ ಒರಿಜಿನಲ್ ಕಿಟ್ಟು. ಎಷ್ಟು ಸೇವಿಂಗ್ಸ್ ಆಗ್ಬೋದು ಸರ್? ಕಸ್ಟಮರ್ಗೆ ಆಲ್ಮೋಸ್ಟ್ ಒಂದು 10,000 to 12,000 rupees ಸೇವ್ ಆಗುತ್ತೆ ಸರ್. ಓಕೆ. ಸೊ ಇದಕ್ಕೆ ಎಷ್ಟು 6 ಮಂತ್ ಇರುತ್ತೆ? 6 ಮಂತ್ ಅದು ಆ್ಯಪಲ್ ವಾರಂಟಿನೇ ಸಿಗುತ್ತೆ. ಅದು ಓಪನ್ ಬಾಕ್ಸ್ ಡಿವೈಸು, ಅದಕ್ಕೆ ಬಂದ್ಬಿಟ್ಟು ಆ್ಯಪಲ್ ವಾರಂಟಿನೇ ಸಿಗುತ್ತೆ. ಇನ್ನೊಂದು ಹೋಗ್ತಿದ್ರೆ ಐಫೋನ್ ಎಕ್ಸು ಸರ್. ಮಾರ್ಕೆಟ್ ವ್ಯಾಲ್ಯೂ ಬಂದ್ಬಿಟ್ಟು 1 ಲಕ್ಷ ಲಾಂಚ್ ಆಗಿದ್ದು, ಬರೀ ನಮ್ಮ ಹತ್ರ ಬಂದ್ಬಿಟ್ಟು 28,000ಗೆ ಐಫೋನ್ ಎಕ್ಸು 64 GB ಬ್ರ್ಯಾಂಡ್ ನ್ಯೂ ಪೀಸ್ ಸಿಗುತ್ತೆ. ಇನ್ನೊಂದು ಬಂದುಬಿಟ್ಟು ಕಸ್ಟಮರ್ಗೆ ಐಫೋನ್ XR ಮಾರ್ಕೆಟ್ ವ್ಯಾಲ್ಯೂ 35,000, ನಮ್ಮ ಹತ್ರ ಬರೀ 27,000ಗೆ ಐಫೋನ್ XR ಸಿಗುತ್ತೆ 64 GB. 128 GB ಹೋಗ್ತಿದ್ರೆ ಬರೀ 31,000ಗೆ ಸಿಗುತ್ತೆ ನಿಮಗೆ. ಇನ್ನೊಂದು ಹೋಗ್ತಾರೆ ಸ್ಯಾಮ್ಸಂಗ್ ಜೆಡ್ ಫ್ಲಿಪ್ಪು, ಬರೀ ಪೀಸ್ ನೋಡಿ ಸರ್ ಬ್ರ್ಯಾಂಡ್ ನ್ಯೂ, ಬರೀ 45,000ಗೆ ಫ್ಲಿಪ್ ಸಿಗುತ್ತೆ ನಿಮಗೆ ಕಸ್ಟಮರ್ಗೆ ವಿತ್ ಫುಲ್ ಕಿಟ್ಟು ಜೆಡ್ ಫ್ಲಿಪ್ಪು. ಒಂದು ಈ ಟೈಮು ಬಂದುಬಿಟ್ಟು ನಮ್ಮ ಹತ್ರ ವಾಚಸ್ಸು ಬಂದಿದೆ ಸರ್. ಬೋಟ್ದು ಹೊಸ ಪ್ರಾಡಕ್ಟ್ ಲಾಂಚ್ ಆಗಿದೆ. ಬರೀ 3,500ಗೆ ನಿಮಗೆ ವಾಚ್ ಸಿಗುತ್ತೆ, ಸ್ಮಾರ್ಟ್ ವಾಚು ವಿತ್ 6 months ವಾರಂಟಿ, 1 year ವಾರಂಟಿ ಸಿಗುತ್ತೆ. ಇದೆಲ್ಲ ರಿಫರ್ಬಿಷನ್ ಬರಲ್ಲ, ಬ್ರ್ಯಾಂಡ್ ನ್ಯೂನೇ ಬರುತ್ತೆ. ಬೋಟ್ದು ಮ್ಯಾನುಫ್ಯಾಕ್ಚರು 3,500ಗೆ ವಿತ್ ವಾಚ್ ಸಿಗುತ್ತೆ ನಿಮಗೆ, ಲೇಟೆಸ್ಟ್ ಬರ್ತಾ ಇರೋದು. ಇನ್ನೊಂದು ನೆಕ್ಸ್ಟ್ ಹೋಗ್ತೀರಾ ಅಂದರೆ ನಿಮಗೆ ಓಪೋ ರೆನೋ 5 Pro ಮಾರ್ಕೆಟ್ ವ್ಯಾಲ್ಯೂ 35,000, ನಮ್ಮ ಹತ್ರ ಬರೀ 25,990ಗೆ ನಿಮಗೆ ಓಪೋ ರೆನೋ 5 Pro ಸಿಗುತ್ತೆ. ಎಡ್ಜು ಡಿಸ್ಪ್ಲೇ ಬ್ರ್ಯಾಂಡ್ ನ್ಯೂ ಇದೆ ಪೀಸು, ಓಪನ್ ಬಾಕ್ಸ್ ಡಿವೈಸ್. ಇನ್ನೊಂದು ಓಪೋ F15 ಸರ್, ಬರೀ ಲಾಂಚ್ ಆಗಿದ್ದು 17,000, ನಮ್ಮ ಹತ್ರ ಬಂದಿದ್ದು ಬರೀ 12,000ಗೆ F15 8 GB 128 GB. ಏನಾಗುತ್ತೆ ಸರ್ ಫೈನಲ್ ಪರ್ಚೇಸ್? 12,000 ಫೈನಲ್ ಆಗುತ್ತೆ, 12,000. ಸ್ಯಾಮ್ಸಂಗ್ S21 ಅಲ್ಟ್ರಾ 75,000, ನಮ್ಮ ಹತ್ರ ಬಂದ್ಬಿಟ್ಟು 60 ಹೊಸದು 1 ಲಕ್ಷ, ನಮ್ಮ ಹತ್ರ ಬಂದ್ಬಿಟ್ಟು 70. ಇದಕ್ಕೆ ನೆಗೋಷಿಯಬಲ್ ಇದೆ, ಕಸ್ಟಮರ್ಗೆ ಡಿಸ್ಕೌಂಟ್ ಮಾಡ್ಕೊಡ್ತೀನಿ ಸರ್. ಸ್ವಲ್ಪ ಕನ್ನಡದಲ್ಲಿ ರೇಟ್ಸ್ ಹೇಳಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗ್ತಾರೆ. 72,000 ಆಗುತ್ತೆ, ಕಸ್ಟಮರ್ಗೆ ಡಿಸ್ಕೌಂಟು ಇದೆ, ಸ್ಟೋರ್ ವಿಸಿಟ್ ಮಾಡ್ತಾರೆ. ಐಫೋನ್ 8 ಸರ್, 17,500 ರೂಪಾಯಿ ಐಫೋನ್ 8 ಬ್ರ್ಯಾಂಡ್ ನ್ಯೂ ಪೀಸ್. ಏನಿದೆ ಸರ್ ಮಾರ್ಕೆಟ್ ವ್ಯಾಲ್ಯೂ 35,000 ಇದೆ ಐಫೋನ್ 8 ಬ್ರ್ಯಾಂಡ್ ನ್ಯೂ ಪೀಸು, ಬರೀ 18,500ಗೆ. ಯಾವುದೇ ಥರ ಸ್ಕ್ರ್ಯಾಚು ಏನೂ ಇಲ್ಲ ಸರ್ ಕಸ್ಟಮರ್ಗೆ. ಇನ್ನೊಂದು ಬಂದುಬಿಟ್ಟು ನೋಟು ಸ್ಯಾಮ್ಸಂಗ್ ಇದು ಫ್ಲಿಪ್ಪು ಬರುತ್ತೆ, ಬರೀ 68,000ಗೆ ನಿಮಗೆ. ಸ್ಯಾಮ್ಸಂಗ್ ರೆಡ್ಮಿ ನೋಟ್ 9 Pro Max 12,500 ಮಾತ್ರ. ಹೊಸದು ಬಂದ್ಬಿಟ್ಟು 17,000 ಇದೆ, ನಮ್ಮ ಹತ್ರ ಬಂದು 12,500. OnePlus 70 ಬ್ರ್ಯಾಂಡ್ ನ್ಯೂ ಪೀಸು, ಬರೀ 25,500 ರೂಪಾಯಿ. ಹೊಸದು 35,000 ಇದೆ. OnePlus 7 8 GB 256 GB ಬರೀ 23,000, 23,000. ಇನ್ನೊಂದು ಹೋಗ್ತೀರ ಅಂದರೆ ನಿಮಗೆ ಸ್ಯಾಮ್ಸಂಗ್ M30 ಬರೀ 8,500 ರೂಪಾಯಿಗೆ M30 ಸಿಗುತ್ತೆ. ಕಸ್ಟಮರ್ಗೆ ಬಜೆಟ್ ಫೋನ್ ಈ ಟೈಮ್ ಎಲ್ಲ ಕಡೆ ಅವೈಲೇಬಲ್, ಎಲ್ಲ ಮಾಡೆಲ್ಸ್ ಅವೈಲೇಬಲ್ ಇದೆ ಸರ್. ಕಸ್ಟಮರ್ ಇಷ್ಟೇ ಸ್ಟಾಕ್ ಅಂತ ತಿಳ್ಕೊಂತಾರೆ, ಕಸ್ಟಮರ್ಗೆ ಬೇಜಾನ್ ಸ್ಟಾಕ್ ಇದೆ, ಅವೈಲೇಬಲ್ ಇದೆ. ಡೈರೆಕ್ಟ್ ಬರ್ಬೋದು, ತೊಗೊಂಡು ಹೋಗ್ತಾ ಇರ್ಬೋದು. ಕಸ್ಟಮರ್ಗೆ ಯಾವ ರಿಕ್ವೈರ್ಮೆಂಟ್ ಬೇಕು ಸಿಗುತ್ತೆ ಕಸ್ಟಮರ್ಗೆ. ಇನ್ನೊಂದು X60 Pro ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು 35,000 ಇದೆ, ನಮ್ಮ ಹತ್ರ ಬಂದ್ಬಿಟ್ಟು ಬರೀ 25,000 ನಿಮಗೆ X60 ಸಿಗುತ್ತೆ. ಸೊ ಸೆಕೆಂಡ್ ಹ್ಯಾಂಡ್ ಮೊಬೈಲಲ್ಲಿ ಬ್ಯಾಟ್ರಿ ಡೌನ್ ಆಗೋದು ಆ ಥರ ಅದಕ್ಕೆ ಸರ್ ಕಸ್ಟಮರ್ಗೆ ಬೆನಿಫಿಟ್ಟು ವ್ಯಾರಂಟಿ ಯೂಶಲಿ 32 ಪಾಯಿಂಟ್ ಚಕ್ಕಾಗಿರುತ್ತೆ ನಮ್ಮ ಕಡೆಯಿಂದ. ಕಸ್ಟಮರ್ಗೆ ಫೋನ್ಗೆ 6 months ವ್ಯಾರಂಟಿ, ಬ್ಯಾಟ್ರಿಗೆ 3 months ವ್ಯಾರಂಟಿ ಕೊಡ್ತೀವಿ. ಕಸ್ಟಮರ್ ಈಸಿಲಿ ಯೂಸ್ ಮಾಡ್ಬೋದು. ಓಪೋ F19 Pro Plus ಹೊಸದು ಬಂದ್ಬಿಟ್ಟು 29,000 ಇದೆ, ನಮ್ಮ ಹತ್ರ ಬರೀ 20,500ಗೆ ನಿಮಗೆ F19 Pro Plus ಸಿಗುತ್ತೆ, ಓಪೋ ಬಾಕ್ಸ್ ಪೀಸು. ಅದು ಇನ್ನೊಂದು ಹೋಗ್ತೀರಾ ಅಂದರೆ ನಿಮಗೆ ಲೈಕ್ ವಿವೋ Y21 ಮಾರ್ಕೆಟ್ ವ್ಯಾಲ್ಯೂ ಬಂದುಬಿಟ್ಟು ಆಲ್ಮೋಸ್ಟ್ ಒಂದು ನಿಮಗೆ 19,500 ಸಿಗುತ್ತೆ, ನಮ್ಮ ಹತ್ರ ಬಂದು ಬರೀ 13,990ಗೆ Y21 ವಿವೋ ಲೇಟೆಸ್ಟು. ಸರ್ ಥ್ಯಾಂಕ್ ಯು ಸೋ ಮಚ್ ಸರ್. ಕಂಪ್ಲೀಟ್ ಆದ ನಿಮ್ಮ ಕ್ಯಾಶಿಫೈ ಬಗ್ಗೆ ನಮಗೆ ಇಂಟ್ರೊಡ್ಯೂಸ್ ಮಾಡಿಕೊಟ್ಟಿದ್ದಕ್ಕೆ, ಹಾಗೆ ನಮ್ಮ ಕರ್ನಾಟಕ ಜನರಿಗೆ ತಿಳಿಸ್ಕೊಟ್ಟಿದ್ದಕ್ಕೆ. ಸೊ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಿಕೆ ಇಷ್ಟಪಡ್ತೀರಾ ಸರ್? ಅದೇ ಕಸ್ಟಮರ್ಗೆ ಏನಿಲ್ಲ ಸರ್, ಡಿಸ್ಕೌಂಟ್ಸ್ ಇದೆ. ಯೂಟ್ಯೂಬ್ ಚಾನಲ್ ನೋಡ್ಕೊಂಡು ಲಾಸ್ಟ್ ಟೈಮ್ ನಾನು ಫೇಸ್ಬುಕ್ನಲ್ಲಿ ನಿಮ್ಮದೇ ಮಾಡಿದ್ದೆ, ಲಾಸ್ಟ್ ಟೈಮು ರೆಸ್ಪಾನ್ಸ್ ಬಂತು. ಓಕೆ, ಅದಕ್ಕೆ ನಾನು ತಿರ್ಗಾ ನಿಮಗೆ ಕರ್ಬಿಟ್ಟು ಮಾಡಿಸಿದ್ದೀನಿ. ಏನಂದರೆ ಇನ್ನೊಂದು ಏನಂದರೆ ಕಸ್ಟಮರ್ಸ್ಗೆ ಬಂದುಬಿಟ್ಟು ನಮ್ಮ ಕಡೆಯಿಂದ ಲೈಕ್ ಡಿಸ್ಕೌಂಟ್ಸ್ ಆಪ್ಷನ್ಸ್ ಇದೆ. ಇನ್ನೊಂದು ಏನಂದರೆ ಆಕ್ಸೆಸರೀಸ್ ಮೇನ್ ಇವಾಗ ಏನಂದರೆ MRP ಮೇಲೆ 50% ಡಿಸ್ಕೌಂಟ್ ಇದೆ ಕಸ್ಟಮರ್ಗೆ. ಸ್ನೇಹಿತರೆ, ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಮೊಬೈಲ್ನ ಚೆಕ್ಔಟ್ ಮಾಡ್ಕೊಂಡು 100% ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ನೀವು ಬೈ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನಲ್ಲಿ ಈ ಶೋರೂಮ್ನ ಒಂದು ರಿಸೆಪ್ಷನ್ ನಂಬರ್ ಆಗಿರ್ಬೋದು, ಕರೆಂಟ್ ಲೊಕೇಶನ್ ಆಗಿರ್ಬೋದು, ಎಲ್ಲವನ್ನು ಕೂಡ ಅಪ್ಡೇಟ್ ಮಾಡಲಾಗಿರುತ್ತೆ. ಸೊ ಚೆಕ್ಔಟ್ ಮಾಡೋಕ್ಕಂತ ಮುಖಾಂತರ ನೀವು ಮಾಹಿತಿಯನ್ನು ತೊಗೊಳ್ಬೋದು. ಸೊ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟದಲ್ಲಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಇನ್ನೂ 10 ಹಲವು ಜನರಿಗೆ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ಅಂತ ಹೇಳ್ತಾ ಮತ್ತೆ ಸಿಗೋಣ ಇನ್ನೊಂದು ಸ್ಪೆಷಲ್ ಕಂಟೆಂಟ್ನೊಂದಿಗೆ. ಕೀಪ್ ಸಪೋರ್ಟಿಂಗ್ ಗೈಸ್, ಟೇಕ್ ಕೇರ್, ಬೈ ಬಾಯ್, ನಮಸ್ಕಾರ.